ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಕಲಬುರಗಿಯಿಂದ ಧಾರವಾಡ ಯೂನಿವರ್ಸಿಟಿ ಬಂದೀನಿ. ಎದಕ್ಕಂದ್ರೆ ಇಲ್ಲಿ ಮೀಡಿಯಾ ಫೆಸ್ಟಿವಲ್ ಇತ್ತು, ಅದಕ್ಕೋಸ್ಕರ ಬಂದೀನಿ. ಹಾಗೆ ಮುಂದೆ ನಿಮ್ಗೆ ಧಾರವಾಡ ಯೂನಿವರ್ಸಿಟಿಯನ್ನು ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಈ ಧಾರವಾಡಕ್ಕೆ ನಿನ್ನೆ ಬಂದಿದ್ದೀವಿ, ಆದರೆ ನಿನ್ನ ಕಾರ್ಯಕ್ರಮ ಇತ್ತು, ಆದರೆ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಇವತ್ತು ಮಾಡ್ಲಕತ್ತೀನಿ. ಈ ಧಾರವಾಡ ಯೂನಿವರ್ಸಿಟಿಯನ್ನು ಆದಷ್ಟು ತೋರಿಸ್ತೀನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಕರ್ನಾಟಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಈ ಧಾರವಾಡ ಯೂನಿವರ್ಸಿಟಿಯು ಕೂಡ ಒಂದು. ಇದು 1950 ಮಾರ್ಚ್ 1ರಂದು ಪ್ರಾರಂಭವಾಗ್ತದೆ. ಆದರೆ 1956ರಲ್ಲಿ ಇದು ಅಸ್ತಿತ್ವಕ್ಕೆ ಬರ್ತದೆ. ಈ ಯೂನಿವರ್ಸಿಟಿಯನ್ನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನು ಯೂನಿವರ್ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಈ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ. ಮುಂದೆಲ್ಲ ಗಾರ್ಡನ್ ಇದೆ. ಇಲ್ಲಿ ನೋಡಿ, ಈ ವಿಶ್ವವಿದ್ಯಾಲಯದಲ್ಲಿ 50ಕ್ಕಿಂತಲೂ ಹೆಚ್ಚಾಗಿ ವಿಭಾಗಗಳನ್ನು ಹೊಂದಿದೆ. ಇಲ್ಲಿ ವಿದ್ಯಾರ್ಥಿಗಳು UG ಅಥವಾ PG ಕೋರ್ಸ್ಗಳನ್ನು ಮಾಡಬಹುದು. ಈ ಯೂನಿವರ್ಸಿಟಿ ಒಳಗೆ ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ರೀತಿಯಾಗಿ ಸಸ್ಯಗಳಿಂದ ಪ್ರಾಣಿಗಳನ್ನು ಚಿತ್ರಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಮೊಲ ಇದೆ. ಹಾಗೆ ಮುಂದೆ ಹೋಗೋಣ. ಇದು ನಾಗರ ಹಾವಿನ ಚಿತ್ರವಿದೆ. ಈ ರೀತಿಯಾಗಿ ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡಬಾರ್ದು, ಅವುಗಳನ್ನು ಸಾಕಬೇಕಾಗಿ ಯೂನಿವರ್ಸಿಟಿಯ ಸುತ್ತಲೂ ಕೂಡ ಈ ರೀತಿಯಾಗಿ ಸಸ್ಯಗಳಿಂದ ಗಾರ್ಡನನ್ನು ಮಾಡಿದ್ದಾರೆ. ನಾನು ಈಗ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾಸೌಧದ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡಿ, ಗೇಟ್ ಇದೆ ಮೊದಲಿಗೆ. ಹಾಗೆ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಸುತ್ತಲೂ ಗಿಡ ಮರಗಳನ್ನು ನೆಟ್ಟಿದ್ದಾರೆ. ಪ್ರಕೃತಿಯ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಈ ಯೂನಿವರ್ಸಿಟಿದವರು. ಮುಂದೆ ಹಾಗೆ ಹೋಗೋಣ. ಯಾರು ಬಂದ್ರೆ ನೀನು ಏನು ಮಾಡ ಸುಮ್ಮ ಹೊಡಿ. ಇವೆಲ್ಲ ಗಿಡಗಳು ನೋಡಿ ಎಷ್ಟು ಚೆಂದಾಗಿ ಹಚ್ಚಿದ್ದಾರೆ. ಇಲ್ಲಿ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ಚಿತ್ರವನ್ನು ಕೆತ್ತಿದ್ದಾರೆ. ಇಲ್ಲಿ ವಿಶ್ವವಿದ್ಯಾಲಯದ ಒಳಗಡೆ ಹಲವಾರು ರೀತಿಯ ಸಸ್ಯಗಳನ್ನು ಹಚ್ಚಿದ್ದಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಈ ಸಸ್ಯವನ್ನು. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಚಿತ್ರವನ್ನು ಕೆತ್ತಿದ್ದಾರೆ. ಇಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನು ನೆಟ್ಟಿದ್ದಾರೆ. ಇಲ್ಲಿ ಈ ರೀತಿಯಾಗಿದೆ ಯೂನಿವರ್ಸಿಟಿಯ ಪ್ರಕೃತಿ. ಇದು ಸರ್ವಜ್ಞನವರ ಚಿತ್ರ. ಇವರನ್ನು ತ್ರಿಪದಿಯ ಬ್ರಹ್ಮ ಅಂತ ಕರೀತಾರೆ. ಇಲ್ಲಿ ನೋಡಿ ಯೂನಿವರ್ಸಿಟಿ ಎಷ್ಟು ಚೆಂದಾಗಿದೆ ಅಂತ. ಈ ಯೂನಿವರ್ಸಿಟಿಯ ಮುಂಭಾಗದಲ್ಲಿರುವ ಗಾರ್ಡನ್ ಒಳಗಡೆ ಹೋಗಬೇಕೆಂದು ಅಂದುಕೊಂಡೆ, ಆದರೆ ಮೊದಲು ಬಿಡಲಿಲ್ಲ. ನಂತರ ಅಲ್ಲಿರುವ ವಾಚ್ಮ್ಯಾನ್ ಪರ್ಮಿಷನ್ ತೆಗೆದುಕೊಂಡು ಈ ಗಾರ್ಡನ್ ಒಳಗಡೆ ಹೋದೆ.
ಮೊದಲಿಗೆ ಅಲ್ಲೊಂದು ನಾಯಿ ಕೂತಿತ್ತು. ನನಗೆ ಒಂದು ಸ್ವಲ್ಪ ಭಯ ಆಯಿತು, ಯಾಕಂದ್ರೆ ಆ ನಾಯಿ ಕಚ್ತದಂತ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಆದರೆ ಅದು ಕಚ್ಚಲಿಲ್ಲ. ಹಾಗೆ ಮುಂದೆ ಹೋದೆ. ಸುತ್ತಲೂ ವಿವಿಧ ರೀತಿಯ ಗಿಡ ಮರಗಳನ್ನು ನೆಟ್ಟಿದ್ದರು. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿತು. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಮೂರ್ತಿ ಶ್ರೀಯುತ DC ಪಾವಟೆಯವರ ಮೂರ್ತಿ. ಇವರು ಈ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಯಾಗಿದ್ದಾರೆ. ಈ ಮೂರ್ತಿ ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂದರೆ, DC ಪಾವಟೆಯವರು ಈ ವಿಶ್ವವಿದ್ಯಾಲಯದ ಕುಲಪತಿಯಾದಾಗ ವಿವಿಧ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಆದ ಕಾರಣದಿಂದ ಈ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಅವರ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಧಾರವಾಡ ಯೂನಿವರ್ಸಿಟಿ ಅಡಿಯಲ್ಲಿ ಬರುವ ರಾಣಿ ಚೆನ್ನಮ್ಮ ಕ್ರೀಡಾಂಗಣವಿದೆ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಯೂನಿವರ್ಸಿಟಿ ಮುಂಭಾಗದಲ್ಲಿ ಪ್ರತಿನಿತ್ಯ ವಾಕಿಂಗನ್ನು ಮಾಡ್ತಾರೆ, ಹಾಗೆ ಕ್ರೀಡೆಯನ್ನು ಆಡ್ತಾರೆ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಧಾರವಾಡ ವಾತಾವರಣ ತಂಪಾದ ವಾತಾವರಣ ಅದ. ಈಗ ಮಳೆ ಹೊಂಟದ ಇಲ್ಲಿ. ಈ ವಾತಾವರಣ ಓದುವ ಮಕ್ಕಳಿಗೆ ಅನುಕೂಲ ಆಗ್ತದ. ಇಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಓದಲಿಕ್ಕೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳವ, 5 ಯೂನಿವರ್ಸಿಟಿಗಳವ, ಹಾಗೆ ಸುಮಾರು ಕಾಲೇಜುಗಳವ, ಹಾಗೆ IAS KS ತರಬೇತಿ ಕೇಂದ್ರಗಳವ ಇಲ್ಲಿ. ಅದಕ್ಕಾಗಿ ಭಾಳಷ್ಟು ಜನ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಭಾಳಷ್ಟು ವಿದ್ಯಾರ್ಥಿಗಳು ಓದಲಿಕ್ಕೆ ಬರ್ತಾರೆ. ಇಲ್ಲಿ ಓದಲಿಕ್ಕೆ ಭಾಳ ಅತ್ಯುತ್ತಮವಾದ ವಾತಾವರಣ ಅದ. ನನಗೆ ಎಲ್ಲ ಜಿಲ್ಲೆಗಳು ನೋಡಿ ಬಂದೀನಿ. ಈ ಜಿಲ್ಲೆ ಹಂಗೆ ಯಾವುದೂ ಅನಿಸಿಲ್ಲ ನನಗೆ. ಇಲ್ಲಿ ಓದಲಿಕ್ಕೆ ಭಾರಿ ಇಂಟ್ರೆಸ್ಟ್ ಬರ್ತದ. ಹಾಗೆ ನೀವು ಬಂದು ಇಲ್ಲಿ ಓದ್ಕೊಂಡು ಹೋಗ್ಬೋದು. ಈ ಧಾರವಾಡಕ್ಕೆ ಬಂದು 2 ದಿನ ಆಯಿತು. ಈ ವಿಶ್ವವಿದ್ಯಾಲಯ 888 ಎಕರೆ ಅದ. ಇದು ಸ್ವಲ್ಪನೇ ನೋಡಿವಿ, ಇನ್ನೂ ನೋಡಬೇಕು. ಹಾಗೆ ಮುಂದೆ ನಿಮ್ಗೆ ತೋರಿಸ್ತೀನಿ. ಇದು ದೊಡ್ಡ ಯೂನಿವರ್ಸಿಟಿ ಅದ. ಯೂನಿವರ್ಸಿಟಿದಾಗ ಹಲವಾರು ಕೋರ್ಸ್ಗಳವ. 50ಕ್ಕಿಂತಲೂ ಹೆಚ್ಚು ವಿಭಾಗಗಳನ್ನು ಹೊಂದ್ಯದ ಇದು. ಅದರಲ್ಲಿ ಜರ್ನಲಿಸಮ್ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ, ಶಿಕ್ಷಣಶಾಸ್ತ್ರ, ಮನಃಶಾಸ್ತ್ರ, ಕಾನೂನು ವಿಜ್ಞಾನ ಆಗಿರ್ಬೋದು, ಹೀಗೆ ಮುಂತಾದ 50ಕ್ಕಿಂತಲೂ ಹೆಚ್ಚು ವಿಭಾಗಗಳನ್ನು ಹೊಂದ್ಯದ. ಆ ವಿಭಾಗಗಳು ಅವ ಇಲ್ಲಿ.
ಇಲ್ಲಿ ಪ್ರತಿ ವರ್ಷವೂ ಕೂಡ ಮೀಡಿಯಾ ಫೆಸ್ಟಿವಲ್ ನಡೀತದ, ಅದಕ್ಕೋಸ್ಕರ ಬಂದಿದ್ವಿ. ಇಲ್ಲಿ 2 ದಿವಸ ಹಾಸ್ಟೆಲ್ದಾಗ ಇವಿ. ಆ ಹಾಸ್ಟೆಲನ್ನು ನಿಮ್ಗೆ ತೋರಿಸ್ತೀನಿ. ಈಗ ಹಾಸ್ಟೆಲ್ ಒಳಗಡೆ ಬಂದಿದ್ದಾಯಿತು. ಸೊ ಜಳಕ ಮಾಡ್ಬೇಕು ನಾವು ಪೈಲ, ಯಾಕಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಈಗ 10:30 ಸ್ಟಾರ್ಟ್ ಆಗ್ತದ. ಈಗ 9 ಗಂಟೆ ಆಗ್ಯದ. ಇನ್ನೂ ಒಂದು ಅವರ್ನಾಗ ಜಳಕ ಮಾಡಿ ಹೋಗ್ಬೇಕು. ಇದು PG ಹಾಸ್ಟೆಲ್ ಅದ. ಯೂನಿವರ್ಸಿಟಿದಾಗ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ PG ಹಾಸ್ಟೆಲ್ ಅದ ಇದು. ಯಾರಾದರೂ ಇಲ್ಲಿ ಯೂನಿವರ್ಸಿಟಿದಾಗ PG ಮಾಡಿದ್ರೆ ಈ ಹಾಸ್ಟೆಲ್ದಾಗ ಇರ್ಬೋದು. ವಸತಿ ಇಷ್ಟೇ ಅದ, ಊಟ ಇಲ್ಲ. ಆದ್ರೆ ವಸತಿಯನ್ನು ಪಡ್ಕೊಂಡು ಊಟವನ್ನು ನಿಮ್ಮ ಕೈಲೇ ಮಾಡ್ಕೋಬೇಕು. ಇಲ್ಲಿ ಎಲ್ಲ ಇದೆ ನೋಡಿದು ಹಾಸ್ಟೆಲ್. 2 ಅಂತಸ್ತಿಂದ ಈ ಹಾಸ್ಟೆಲ್. ಮೊದಲಿಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕ್ಯಾರ. ಹಾಗೆ ಮುಂದೆ ಹೋಗೊಂಬಣ್ಣಿ ನಮ್ಮ ರೂಮಿಗೆ. ಸೆಲ್ಫಿ ಓಪನ್